ಕರ್ನಾಟಕ ಮಾತ್ರವಲ್ಲ ಹೊರ ರಾಜ್ಯಗಳಲ್ಲೂ ಟಾಕ್ಸಿಕ್ ಅಬ್ಬರ ಜೋರಾಗಿದೆ. ಆಂಧ್ರ, ತೆಲಂಗಾಣದಲ್ಲಿ 1200ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿದ್ದು, ತೆಲುಗು ರಾಜ್ಯಗಳಲ್ಲಿ ಪ್ರತಿದಿನ 5 ಶೋಗಳಿಗೆ ಸರ್ಕಾರದ ಅನುಮತಿ ಸಿಕ್ಕಿದೆ. 10 ದಿನ ತೆಲುಗು ರಾಜ್ಯಗಳಲ್ಲಿ ಹೆಚ್ಚುವರಿ ಟಿಕೆಟ್ ದರದೊಂದಿಗೆ ಶೋ ಪ್ರದರ್ಶನ ಕಾಣ್ತಿದ್ದು, ಉತ್ತರ ಭಾರತದಲ್ಲಿ 1500ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ರಿಲೀಸ್ ಆಗಿದೆ. ಮುಂಬೈ, ದೆಹಲಿ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಪಿವಿಆರ್ ಹಾಗೆ ಐನಾಕ್ಸ್, ಸಿನಿಪೋಲಿಸ್ ಪ್ರಮುಖ ಸಿಂಗಲ್ ಸ್ಕ್ರೀನ್ಗಳಲ್ಲೂ ಕೂಡ ಭರ್ಜರಿ ಶೋ ಕಾಣಲಿದೆ. ತಮಿಳುನಾಡಿನಲ್ಲಿ 400ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಿನಿಮಾ ಶೋ ರಿಲೀಸ್ ಆಗ್ತಾ ಇದ್ದು, ನಯನತಾರ ಇರುವುದರಿಂದ ತಮಿಳುನಾಡಿನಲ್ಲಿ ಉತ್ತಮ ಶೋ ಕೌಂಟ್ ಆಗೋ ಸಾಧ್ಯತೆ ಇದೆ. ಚಿತ್ರದುರ್ಗದ ಬಸವೇಶ್ವರ ಹಾಗೂ ವೆಂಕಟೇಶ್ವರ ಥಿಯೇಟರ್ಗಳಲ್ಲಿ ಶೋ ಪ್ರದರ್ಶನ ಕಾಣ್ತಾ ಇದ್ದು, ಬೆಳಗ್ಗೆಯಿಂದಲೇ ಥಿಯೇಟರ್ ಬಳಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಸಿನಿಮಾ ಟಿಕೆಟ್ಗೆ ಅಭಿಮಾನಿಗಳು ಮುಗಿಬೀಳ್ತಾ ಇದ್ದು, ಯಶ್ ಕಟೌಟ್ಗೆ ಹಾಲಿನ ಅಭಿಷೇಕ, ಹೂಮಾಲೆಯನ್ನ ಹಾಕಿದ್ದಾರೆ. ಆರತಿ ಬೆಳಗ್ಗೆ ಕುಂಬಳಕಾಯಿಯನ್ನ ಹೊಡೆದು ಸಂಭ್ರಮಿಸ್ತಾ ಇದ್ದಾರೆ. ಇದು ನಾವು ಗಮನಿಸ್ತಾ ಇರುವಂತಹ ದೃಶ್ಯಗಳಿದು ಚಿತ್ರದುರ್ಗದ ಬಸವೇಶ್ವರ ಹಾಗೂ ವೆಂಕಟೇಶ್ವರ ಥಿಯೇಟರ್ನ ಶೋಗಳ ನಾವು ನೋಡ್ತಾ ಇರೋದು. ಇಲ್ಲೂ ಕೂಡ ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸ್ಟೆಪ್ಸ್ ಹಾಕೋದ್ರ ಮೂಲಕ ತಮ್ಮ ನೆಚ್ಚಿನ ನಟನ ಸಿನಿಮಾ ರಿಲೀಸ್ ಆಗಿದೆ. ಆ ಖುಷಿಯನ್ನ ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೋಡ್ತಾ ಇರಬಹುದು. ದಾವಣಗೆರೆಯಲ್ಲಿರುವಂತಹ ಥಿಯೇಟರ್ ಮುಂಭಾಗದ ದೃಶ್ಯಗಳಿವೆ. ಒಂದು ಕಡೆ ಬ್ಯಾಂಡ್ ಸೆಟ್ ಬಡಿತಾ ಇದ್ರೆ, ಇತ್ತ ಯುವಕರು ಕಿಕ್ಕೇರಿಸಿಕೊಂಡು ಕುಣಿತಾ ಇದ್ದಾರೆ. ಸಿನಿಮಾವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಕಾತರದಿಂದ ಅಭಿಮಾನಿಗಳು ಕಾಯ್ತಿದ್ದಾರೆ. 4 ವರ್ಷಗಳ ಕಾಲ ಕಾಯ್ಬೇಕಾಯ್ತು ಟಾಕ್ಸಿಕ್ ಅನ್ನ ಕಣ್ತುಂಬಿಕೊಳ್ಳುವುದಕ್ಕೆ. ಈಗ ಬರುತ್ತೆ, ಆಗ ರಿಲೀಸ್ ಆಗುತ್ತೆ ಅಂತ ಮುಂದೂಡ್ತಾನೆ ಬರ್ತು ಸಿನಿಮಾ. ಸೊ ಲೇಟ್ ಆಗಿ ಬಂದ್ರು, ಈಗ ಲೇಟೆಸ್ಟ್ ಆಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇತ್ತ ಮೈಸೂರಿನಲ್ಲೂ ಕೂಡ ಹಬ್ಬದ ಸಂಭ್ರಮ. ಬೆಳ್ಳಂಬೆಳಗ್ಗೆ ಅಭಿಮಾನಿಗಳು ಥಿಯೇಟರ್ಗಳತ್ತ ಮುಗಿಬೀಳ್ತಾ ಇದ್ದಾರೆ. ರಾಜ್ಯದ ಬಹುತೇಕ ಚಿತ್ರಮಂದಿರಗಳಲ್ಲಿ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಸಿಂಗಲ್ ಸ್ಕ್ರೀನ್ಗಳಲ್ಲಿ ಸರಾಸರಿ ಟಿಕೆಟ್ ದರ 225, ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ 600 ರೂಪಾಯಿ ಇದೆ. ಸಿಂಗಲ್ ಸ್ಕ್ರೀನ್ಗಳಲ್ಲಿ ದಿನಕ್ಕೆ 6 ಶೋಗಳ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ದಿನಕ್ಕೆ 30 ಶೋಗಳವರೆಗೆ ಪ್ರದರ್ಶನವನ್ನ ಕಾಣ್ತಿದೆ. ಮೊದಲ ದಿನವೇ ಕರ್ನಾಟಕದಲ್ಲಿ 25ರಿಂದ 30 ಕೋಟಿ ಗಳಿಕೆಯಾಗುವಂತ ಸಾಧ್ಯತೆ ಇದೆ. ರಾಜ್ಯದ ಬಹುತೇಕ ಚಿತ್ರಮಂದಿರಗಳಲ್ಲಿ ಈಗಾಗಲೇ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಇನ್ನು ವಿಶ್ವದಾದ್ಯಂತ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಿನಿಮಾ ರಿಲೀಸ್ಗೂ ಮುನ್ನ ಫ್ಯಾನ್ಸ್ಗೆ ಯಶ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪೈರಸಿ ತಡೆಗಟ್ಟೋದಕ್ಕೆ ಪ್ರೇಕ್ಷಕರಿಗೆ ಯಶ್ ವಿಶೇಷವಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಥಿಯೇಟರ್ನಲ್ಲಿ ಮೊಬೈಲ್ನಲ್ಲಿ ದೃಶ್ಯಗಳನ್ನು ಸೆರೆ ಹಿಡಿಬೇಡಿ, ಸಿನಿಮಾ ದೃಶ್ಯಗಳನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿಬೇಡಿ, ರೆಕಾರ್ಡ್ ಮಾಡಿದ ದೃಶ್ಯಗಳನ್ನು ಜಾಲತಾಣಗಳಲ್ಲಿ ಹಾಕಬೇಡಿ, ಕಥೆಯ ತಿರುವುಗಳನ್ನು ಹಾಳು ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ. ಟಾಕ್ಸಿಕ್ ಸಿನಿಮಾದ ಅನುಭವವನ್ನು ಹಾಗೆ ಉಳಿಸಿ, ಪೈರಸಿ ಮಾಡದಂತೆ ಫ್ಯಾನ್ಸ್ಗೆ ಮತ್ತು ಪ್ರೇಕ್ಷಕರಿಗೆ ಯಶ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ಸಿನಿಮಾ ರಿಲೀಸ್ ಆದರೂ ಕೂಡ ಇನ್ನು ಟಾಕ್ಸಿಕ್ ಸಿನಿಮಾ ಯಶ್ ಸಕ್ಸಸ್ಗಾಗಿ ಫ್ಯಾನ್ಸ್ ಪೂಜೆಯನ್ನು ಮಾಡ್ತಾ ಇದ್ರು. ಯಶ್ ಅಭಿಮಾನಿಗಳಿಂದ ಪೂಜೆ ಪುರಸ್ಕಾರಗಳಾಗ್ತಾರೆ. ಹಾರೈಕೆಗಳು ಕೂಡ ಹರಿದು ಬರುತ್ತದೆ. ಬಳ್ಳಾರಿಯ ದುರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದ್ದು, ಯಶ್ ಫೋಟೋ ಇಟ್ಟು ಪೂಜೆಯನ್ನು ಸಲ್ಲಿಸಿದ್ದಾರೆ ಫ್ಯಾನ್ಸ್. ಎಲ್ಲೆಲ್ಲೂ ಕೂಡ ಯಶ್ಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದಾರೆ. ಯಾಕಂದ್ರೆ ಕರ್ನಾಟಕದ ಒಬ್ಬ ಹುಡುಗ ಈಗ ವಿಶ್ವದಾದ್ಯಂತ ಸದ್ದು ಮಾಡ್ತಿದ್ದಾರೆ. ಅದು ಕನ್ನಡ ಸಿನಿಮಾದ ಮೂಲಕ ಅಂತ ಅಂದ್ರೆ ಅದು ಒಂದು ಗತ್ತು ಗಮ್ಮತ್ತು ಯಾವ ಮಟ್ಟಕ್ಕಿರಬೇಡ. ಒಂದು ಕರ್ನಾಟಕದ ಕಿರೀಟವನ್ನ ಬಹುದೊಡ್ಡ ಎತ್ತರಕ್ಕೆ ಕೊಂಡೊಯ್ಯುವಂತಹ ಸಿನಿಮಾ ಇದಾಗಿದೆ ಟಾಕ್ಸಿಕ್ ಸಿನಿಮಾ. ಜೊತೆಗೆ ಯಶ್ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತರಾಗಿರ್ತಾರೆ ಅಥವಾ ಹಿಂದಿ ಸಿನಿಮಾಗಳ ಕರೆದ ತಕ್ಷಣ ಅಲ್ಲಿಗೆ ಹೋಗ್ಬಿಡ್ತಾರೆ ಅಂತಿದ್ರು. ಆದರೆ ಯಶ್ ಒಂದು ಚಾಲೆಂಜ್ ಅನ್ನ ತೆಗೆದುಕೊಂಡ್ರು. ಹಿಂದಿ ಸಿನಿಮಾದವ್ರು ನಾವು ಯಾಕ್ರೆ ಅಲ್ಲಿಗೆ ಹೋಗಬೇಕು, ಅಲ್ಲಿಯವ್ರನ್ನೇ ಇಲ್ಲಿ ಕರ್ಸೋಣ ಅಂತ ಹೇಳ್ತಿದ್ರು. ಸೊ ಕೊಟ್ಟ ಮಾತಿನಂತೆ ಅವರು ಹಿಂದಿ ಸಿನಿಮಾದವ್ರನ್ನೇ ನಮ್ಮ ರಾಜ್ಯಕ್ಕೆ ಕರೆದಿದ್ದಾರೆ. ಜೊತೆಗೆ ಇಡೀ ವಿಶ್ವದಾದ್ಯಂತ ಜನ ದಕ್ಷಿಣ ಭಾರತದ ಸಿನಿಮಾಗಳಂತ ಅಂದರೆ ಕಣ್ಣರಳಿಸಿ ನೋಡುವಂತಹ ಒಂದು ಸ್ಪಾರ್ಕನ್ನು ಈಗಾಗಲೇ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ಟಾಕ್ಸಿಕ್ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ. ಬಹುತಾರಾಗಣವೇ ಅದರಲ್ಲಿದೆ. ನಿನ್ನೆ ಕೂಡ ಯಶ್ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿದ್ರು. ಸೂರ್ಯ ದೇವಸ್ಥಾನಕ್ಕೂ ಕೂಡ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿದ್ದಾರೆ.
ಪ್ರತಿ ಬಾರಿ ಸಿನಿಮಾಗಳು ರಿಲೀಸ್ ಆಗೋಕ್ಕೂ ಮುನ್ನ ಯಶ್ ಧರ್ಮಸ್ಥಳಕ್ಕೆ ತೆರಳಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ತಾರೆ. ಒಬ್ಬ ಸಾಮಾನ್ಯ ಭಕ್ತನಂತೆ ತೆರಳಿ ಒಂದು ವಿಶೇಷ ಪ್ರಾರ್ಥನೆಯನ್ನು ಕೂಡ ಅಲ್ಲಿಗೆ ಸಲ್ಲಿಸಿದ್ದಾರೆ. ಅಲ್ಲಿಂದ ನೇರವಾಗಿ ಬೆಳ್ತಂಗಡಿಯಲ್ಲಿರುವಂಥ ಸೂರ್ಯ ದೇವಸ್ಥಾನಕ್ಕೂ ಕೂಡ ತೆರಳಿದರು. ಅದರಿಗೆ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಅಂದರೆ 4 ವರ್ಷಗಳ ಮುಂಚೆ ಅವರು ಕುಟುಂಬ ಸಮೇತರಾಗಿ ತೆರಳಿದ ಸಂದರ್ಭದಲ್ಲಿ ಈ ಸಿನಿಮಾಗಾಗಿ ಒಂದು ಮಣ್ಣಿನ ರೀಲ್ಸನ್ನು ಅಲ್ಲಿ ಇಟ್ಟು ಬಂದಿದ್ರು.